ಏನಾಗಿತ್ತು ಅಂದರೆ ಈ ಹಿಂದೆ ಉಳುಗಲ್ ವಿಚಾರದಲ್ಲಿ ನಮಗೂ ಸ್ವಾತಂತ್ರ್ಯ ಕೊಡಿ ಅಂತೇಳಿ ಆಗಸ್ಟ್ 14 ಸಂಜೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅಹೋರಾತ್ರಿ. ಆಗಸ್ಟ್ 14ರಂದು ಸಾಗರದ ನಗರಸಭೆ ಆವರಣದಲ್ಲಿ ತಾಲೂಕಿನ ಉರುಳುಗಲ್ಲಿನಲ್ಲಿ ಮೂಲ ಸೌಕರ್ಯವಿಲ್ಲದ ವಿಚಾರವಾಗಿ ರೈತ ಸಂಘದವರು ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಮಾರನೇ ದಿನ ಬೆಳಗ್ಗೆ ಅರೆಸ್ಟ್ ಕೂಡ ಆಗಿದ್ರು. ಮತ್ತೆ ಅದಕ್ಕೆ ಪ್ರತಿಕ್ರಿಯೆನೇ ಬರಲಿಲ್ಲ. ಹೋರಾಟಕ್ಕೆ ಯಾಕೆ ಕೂತಿದ್ರಪ್ಪ ಅಂತ ಕೇಳೋರು ಗತಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಸಾಗರದಲ್ಲಿ ನಿರ್ಮಾಣ ಆಗಿದೆ. ಇದು ಹಳೆಯ ಸಂಗತಿ. ಈಗ ಯಾಕೆ ಇದರ ನೆನಪು ಅಂದರೆ, ಭಾನುವಾರ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಲಿಂಗನಮಕ್ಕಿ ಆಣೆಕಟ್ಟಿಗೆ ಹೋಗೋ ಪ್ರೋಗ್ರಾಂ ಇರುತ್ತೆ. ಆ ಮಧ್ಯೆ ಸಾಗರದಲ್ಲಿ ರೈತ ಮುಖಂಡರನ್ನ ಭೇಟಿ ಮಾಡೋ ಪ್ಲಾನ್ ನಡೆಯುತ್ತೆ. ಅಹೋರಾತ್ರಿ ಹೋರಾಟಕ್ಕೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ನಮ್ಮ ಉಪವಿಭಾಗಾಧಿಕಾರಿ ಮತ್ತು ನಮ್ಮ ತಹಶೀಲ್ದಾರ್ ಅವರು ಜವಾಬ್ದಾರಿಯನ್ನು ಹೊತ್ತು ನಮ್ಮ ಅಹವಾಲನ್ನು ಕೇಳಲಿಕ್ಕೆ ಬರಬೇಕಾಗಿತ್ತು. ಅವ್ರು ಯಾರೂ ಬರದೇ ಇರೋ ಕಾರಣ ನಮ್ಮನ್ನು ಬೆಳಗ್ಗೆ ಬಂಧನ ಮಾಡಿದರು. ಮತ್ತು ಅದಕ್ಕೆ ಪ್ರತಿಕ್ರಿಯೆನೇ ಬರಲಿಲ್ಲ. ಹೋರಾಟಕ್ಕೆ ಯಾಕೆ ಕೂತಿದ್ರಪ್ಪ ಅಂತ ಕೇಳೋರು ಗತಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಸಾಗರದಲ್ಲಿ ನಿರ್ಮಾಣ ಆಗಿದೆ. ಆ ಉದ್ದೇಶದಿಂದ ಇವತ್ತೇನು ಬಾಗಿನ ಅರ್ಪಿಸೋ ಕಾರ್ಯಕ್ರಮವನ್ನು ನಾವು ಧಿಕ್ಕರಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ವಿ. ಆದರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ರಾತ್ರೋರಾತ್ರಿ ಕಪ್ಪು ಬಾವುಟ ಪ್ರದರ್ಶನದ ಬದಲಾಗಿ ಹಸಿರು ಶಾಲು ಹೊದ್ದು ಸಭೆ ನಡೆಸೋದು ಪಕ್ಕಾ ಆಗಿತ್ತು. ಬೇಡ, ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಅಂತೇಳಿ ಅವರೇನೋ ಸಂದೇಶವನ್ನು ಪೊಲೀಸ್ ಇಲಾಖೆ ಮುಖಾಂತರ ಹಂಚಿಕೊಂಡಿದ್ರು. ನಾವು ಕೂಡ ಸಹಮತ ವ್ಯಕ್ತಪಡಿಸಿ ಗೌರವಿಸಿ ಬಂದಿದ್ವಿ. ಸಚಿವರು ಬಂದು ರೈತರ ಆಕ್ರೋಶ ತಣಿಸೋ ಸಂಧಾನ ಸೂತ್ರ ರಚನೆಯಾಗಿತ್ತು. ಶಾಸಕ ಗೋಪಾಲಕೃಷ್ಣರ ಪ್ರವಾಸದ ಪಟ್ಟಿಯಲ್ಲಿ 11:30ಕ್ಕೆ ಲಿಂಗನಮಕ್ಕಿ ಆಣೆಕಟ್ಟು ಭೇಟಿ ಮಾಡೋ ಪ್ಲಾನ್ ನಿಗದಿಯಾಗಿತ್ತು. ಶಾಸಕರು ನಿಗದಿತ ಸಮಯಕ್ಕೆಲ್ಲ ಸಾಗರ ಪ್ರವಾಸಿ ಮಂದಿರದಲ್ಲಿ ಹಾಜರಿದ್ದು ಕಾರ್ಯಕರ್ತರನ್ನ ಡ್ಯಾಂ ವೀಕ್ಷಣೆಗೆ ಹೋಗುವಂತೆ ಹೇಳ್ತಿದ್ರು. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾತ್ರ 11:45ಕ್ಕೆ ಸಾಗರದ ಪ್ರವಾಸಿ ಮಂದಿರಕ್ಕೆ ಕಾಲಿಟ್ಟರು. ಕೆಲ ಕ್ಷಣ ಕಾರ್ಯಕರ್ತರೊಂದಿಗೆ ಮಾತನಾಡಿ ಕೂಡಲೇ ರೈತರೊಂದಿಗೆ ನಿಗದಿಯಾಗಿದ್ದ ಸಭೆಗೆ ಹಾಜರಾದರು. ಆಗ ನೋಡಬೇಕಿತ್ತು ಅವರ ವರಸೆ. ಅಬ್ಬಬ್ಬಬ್ಬ, ಇವರು ಮಾಜಿ ಮುಖ್ಯಮಂತ್ರಿ ಮಗನ ಅನ್ನೋದೇ ಹೆಚ್ಚಿನವರಿಗೆ ಅನುಮಾನ ಬಂದಾಗಿತ್ತು. ಅವರಿಗೆ ಈಗ ಡಿಸ್ಕಸ್ ಮಾಡಂಗಿಲ್ಲ ಅಂತ ನಾನು ಏನು ಹೇಳಿ ಅವರಿಗೆ ಈಗ 2 ಟನ್ 3 ಟನ್ ಬಂದಿದೆ. ಡಿಸ್ಕಸ್ ಮಾಡಂಗಿಲ್ಲ ಅಂತ ನಾನು ಏನು ಹೇಳಿ ಸಭೆ ನಡೆಯೋ ಜಾಗಕ್ಕೆ ಕಾಲಿಡೋ ಮೊದಲೇ ರೈತ ಮುಖಂಡರ ಹತ್ರ ಮನವಿ ಪತ್ರ ಕೊಡಿ ಸಾಕು, ನಾನು ಇಲ್ಲಿಂದ ತಗೊಂಡು ಮುಂದಕ್ಕೆ ಹೋಗ್ತೇನೆ ಅಂದಿದ್ರು. ಅಲ್ಲಿಗೆ ರೈತರ ಬಳಿ ಮನವಿ ಪತ್ರ ಇಸ್ಕೊಂಡು ಲಿಂಗನಮಕ್ಕಿ ಕಡೆ ಹೋಗೋದೇ ಸಚಿವರ ಪ್ಲಾನ್ ಆಗಿತ್ತು. ಭಾಳ ತರಾತುರಿಯಲ್ಲಿದ್ರು. ಹಿಡಿದು ಕೂರಿಸ್ಕೊಂಡು ಮಾತಾಡಿ ಕಳಿಸ್ದಂಗೆ ಆಯಿತು. ಭಾಳ ಕಷ್ಟಪಟ್ಟು ಹಿಡಿದು ಕೂರಿಸ್ಕೊಂಡು ಮನವಿ ಎಲ್ಲ ನಮ್ಮ ಅಹವಾಲನ್ನೇ ಕೇಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾವು ಹೊರಟೆ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಹೊರಟಿದ್ರು. ನಾವು ಹಾಗಾದ್ರೆ ಹೋಗಿ ಅನ್ನೋ ಮಟ್ಟ ನಾವು ಕೂಡ ನಾವೇನು ಸ್ವಾಭಿಮಾನ ಮಾರ್ಕೊಂಡು MLAಗಳ ಹತ್ರ, ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ರೈತರ ಮಕ್ಕಳು. ಸ್ವಾಭಿಮಾನ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿನೇ ರೈತರ ಮಕ್ಕಳಿಗಿರೋದು. ಡಿಸ್ಕಸ್ ಮಾಡಂಗಿಲ್ಲ ಅಂತ ನಾನು ಏನು ಹೇಳಿ ನಿಮಿಷ ರೈತರು ತಕ್ಷಣ ಮನೆಗಳಿದ್ದು ನಿಮಿಷ ಇಟ್ಸ್ ಸ್ಟೇಟ್ ಪಾಲಿಸಿ. ಸ್ಟೇಟ್ ಪಾಲಿಸಿ ಕೂತ್ಕೊಂಡು ನೀವು ಕೂತ್ಕೊಂಡು ಮಾತಾಡ್ತೀರಾ? ನಿಮಿಷ ಇಟ್ಸ್ ಸ್ಟೇಟ್ ಪಾಲಿಸಿ. ಸ್ಟೇಟ್ ಪಾಲಿಸಿ ಕೂತ್ಕೊಂಡು ನೀವು ಕೂತ್ಕೊಂಡು ಮಾತಾಡ್ತೀರಾ? ಆದರೆ ಈ ಘಟನೆ ಹಿನ್ನೆಲೆಯಲ್ಲಿ ಹೋಗೋದಾದ್ರೆ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿ ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿನ ಒಂದಷ್ಟು ರೈತ ಕುಟುಂಬದವರಿಗೂ ಕೂಡ್ಲಿ ಮಠದವರಿಗೂ ಜಾಗದ ವಿಚಾರದಲ್ಲಿ 2022-23 ಸುಮಾರಿಗೆ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿ ಪ್ರತಿಭಟನೆ ನಡೆದು ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಯೂ ನಡೆದಿತ್ತು. ಅದಕ್ಕೆ ಈಗಿನ ಸಚಿವರು ಬೆಂಬಲ ಕೊಟ್ಟಿದ್ರು ಅನ್ನೋದನ್ನ ರೈತರು ಮರ್ತಿಲ್ಲ.
ತಮ್ಮ ಕುಟುಂಬದವರಿಗೆ ನ್ಯಾಯ ಕೊಡಿಸೋದಾಗಿ ನೀಡಿದ್ದ ಭರವಸೆಯನ್ನು ಇಟ್ಕೊಂಡಿದ್ದ ರೈತರು ಇಂದಿನ ಸಭೆಯಲ್ಲೂ ಪ್ರಸ್ತಾಪಿಸಿದ್ದಾರೆ. ಆದರೆ ಅದಕ್ಕೆ ಸಿಕ್ಕ ಉತ್ತರ ಇಲ್ಲಿದೆ ನೋಡಿ. ಮಧು ಬಂಗಾರಪ್ಪ ಬರೀ ಸಚಿವರಲ್ಲ, ಬದಲಾಗಿ ನಾಡು ಕಂಡ ಧೀಮಂತ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮಗ ಕೂಡ ಹೌದು. ಸಚಿವರ ವರಸೆ, ವ್ಯವಹಾರ, ಹಾವ ಭಾವ ಬೇರೆಯದ್ದೇ ರೀತಿಯದ್ದಾಗಿತ್ತು. ಇದು ರೈತ ಮುಖಂಡರನ್ನ ಕೆರಳಿಸಿತು. ಹಾಗೆ ನಾವು ಡೆಲ್ಲಿಗೆ ಹೋಗೋದು, ನಾವು ಬೆಂಗಳೂರಿಗೆ ಹೋಗಿ ಈ ಕೆಲಸಗಳನ್ನ ರೈತರದ್ದು ಜನಸಾಮಾನ್ಯರು ಮಾಡೋದಾಗಿದ್ರೆ ಇವ್ರನ್ನ ಆಯ್ಕೆ ಮಾಡಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಬಹಿರಂಗವಾಗಿ ಅವ್ರು ಈ ಥರ ಹೇಳಬಾರ್ದು. ಇನ್ಮೇಲೆ ನಾನು ಮಾಡ್ತೀನಿ ಅಥವಾ ನಮ್ಮವ್ರ ಹತ್ರ ಮಾಡಿಸ್ತೀನಿ ಅಂತ ಹೇಳಬೇಕು, ಅಲ್ಲ ಅಧಿಕಾರಿಗಳ ಮುಖಾಂತರ ಮಾಡಿಸ್ತೀನಿ ಅಂತ ಹೇಳಬೇಕು. ನಮ್ಮನ್ನು ಹೋಗಿ ಮಾಡ್ಕೊಂಬರ್ರಿ ಅಂತ ಅನ್ನೋದು ಎಲ್ಲೋ ಒಂದು ಕಡೆಗೆ ಬೇಜವಾಬ್ದಾರಿತನ ಹೇಳಿಕೆ ಆಗ್ತದೆ. ತಾನು ಲಿಂಗನಮಕ್ಕಿ ಕಡೆ ಹೊರಟಿದ್ದೇನೆ, ರೈತರು ಇಲ್ಲಿ ಬಿಡ್ತಾ ಇಲ್ಲ ಅನ್ನೋದನ್ನ ಅರಿತ ಸಚಿವರು ರೈತರೆದುರು ಕೊನೆಗೆ ನಿಂತ್ಕೊಂಡೇ ಮಾತನಾಡಿ ತಮಗೆ ತಡವಾಗ್ತಿದೆ ಬಿಟ್ಬಿಡಿ ಅನ್ನೋ ಥರ ವ್ಯವಹರಿಸಿದ್ದು ಕಂಡು ಬಂತು. ಅಂತೂ ಇಂತೂ 12:20 ಹೊತ್ತಿಗೆ ಸಭೆ ಮುಗಿಸಿ ಸಚಿವರು ಭಾನುವಾರದ ಜೋಗ ಲಿಂಗನಮಕ್ಕಿ ಪ್ರವಾಸಕ್ಕೆ ಹೊರಟರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.